ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಎಸ್ಟರ್ಡೇ ನಮಗೆ RRB NTPC 2024 ಗ್ರಾಜುಯೇಟ್ನ ಫೈನಲ್ ರಿಸಲ್ಟನ್ನು ಬಿಡುಗಡೆ ಮಾಡಿದ್ರು. ಸೊ ಅದರಲ್ಲಿ ಯಾರೆಲ್ಲ ಕ್ಲಿಯರ್ ಮಾಡಿದ್ರು ಅವರೆಲ್ಲರಿಗೂ ಸಮೇತ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಹಾಗೂ ಅವರೆಲ್ಲರಿಗೂ ಸಮೇತ ಆಲ್ ದ ಬೆಸ್ಟ್ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಾವು ಯಾವಾಗಲೂ ಸಮೇತ ಅಂದರೆ ನಾನು ಯಾವಾಗಲೂ ಸಮೇತ ನಿಮ್ಮ ಹತ್ರ ಸೊ ಮ್ಯಾಥ್ಸ್ 30ಗೆ 30 ಬಂದಿದೆ. ಸೊ ಟೈರ್ 1 ಕ್ಲಿಯರ್ ಆಗಿದೆ, ಟೈರ್ 2 ಕ್ಲಿಯರ್ ಆಗಿದೆ, ಇಷ್ಟು ಮಾತ್ರ ಹೇಳ್ಕೊತಾ ಇದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಸೊ ಟೈರ್ 1ನ ಮಾರ್ಕ್ಸ್ ಎಷ್ಟು, ಟೈರ್ 2ನ ಮಾರ್ಕ್ಸ್ ಎಷ್ಟು, ನನ್ನ ಜರ್ನಿ ಹೇಗಿತ್ತು, ನನ್ನ ಸ್ಟ್ರಗಲ್ಸ್ ಹೇಗಿತ್ತು, ಸೊ ನನಗೆ ಟೈಪಿಂಗ್ ಟೆಸ್ಟಲ್ಲಿ ಏನು ಪ್ರಾಬ್ಲಮ್ ಆಯಿತು, ಸೊ ಯಾವ ಪೋಸ್ಟ್ ಸಿಕ್ಕಿದೆ, ನಂದು ಕ್ಲಿಯರ್ ಆಗಿದೆಯಾ ಇಲ್ವಾ, ಪ್ರತಿ ಒಂದು ಸಮೇತ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಕ್ಲಿಯರ್. ಸೊ ಮೊದಲನೇದಾಗಿ ನನ್ನ ಒಂದು ಜರ್ನಿ 2023 ಸ್ಟಾರ್ಟ್ ಆಯಿತು. ಕ್ಲಿಯರ್. ಸೊ 2021 ಟು 2023 ಏನಾಯಿತು ಅಂದರೆ ನಾನು ಆರ್ಮಿ ಜಾಬಲ್ಲಿ ಇದ್ದೆ. ಸೊ ಟೆಕ್ನಿಕಲ್ ಏವಿಯೇಷನ್ ಅನ್ನೋ ಪೋಸ್ಟಲ್ಲಿ ನಾನಿದ್ದೆ. ಸೊ ಡ್ಯೂ ಟು ಸಮ್ ಮೆಡಿಕಲ್ ಇಶ್ಯೂಸ್ ನಾನು ಆ ಒಂದು ಜಾಬನ್ನು ಕ್ವಿಟ್ ಮಾಡಿದೆ. ಸೊ ತದನಂತರ ತುಂಬ ಡಿಫೆನ್ಸ್ ಎಕ್ಸಾಮ್ಸ್ ಬರೆದೆ. ಸೊ ಟೋಟಲ್ ನನಗೆ ಇದು 5 ಎಕ್ಸಾಮ್ಸ್ ಕ್ಲಿಯರ್ ಆಯಿತು. ಇದು 6ನೇ ಎಕ್ಸಾಮ್ ಕ್ಲಿಯರ್. ಸೊ ಎಲ್ಲನೂ ಸಮೇತ ಡಿಫೆನ್ಸ್ ಎಕ್ಸಾಮ್ ಆಗಿರೋದ್ರಿಂದ ನಾನು ಯಾವುದೇ ಒಂದು ಜಾಬ್ಗೆ ಜಾಯ್ನ್ ಆಗಿರಲಿಲ್ಲ. ಸೊ ಅದಾದಮೇಲೆ ಅಟ್ ಎ ಸೇಮ್ ಟೈಮ್ 2023 ಡಿಸೆಂಬರಿಂದ ಸೊ ಟೀಚಿಂಗು ಮತ್ತು ನನ್ನ ಪ್ರಿಪ್ರೇಷನ್ ಎರಡೂ ಸಮೇತ ಒಟ್ಟಿಗೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಸೊ ಅದೇ ಪ್ರಿಪ್ರೇಷನ್ ಆಗ್ತಾ ಟೀಚಿಂಗ್ ಮಾಡ್ತಾ ಪ್ರಿಪ್ರೇಷನ್ ಆಗ್ತಾ ಈ ಥರ ಬಂತು. ಸೊ ನಮಗೆ 2024ರ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಯಿತು, RRB NTPC. ಕ್ಲಿಯರ್. ಸೊ ಬೇರೆ ಎಕ್ಸಾಮ್ಸು ಬರಿತಾ ಇಲ್ಲ ಅಂತ ಹೇಳ್ತಿಲ್ಲ, ಬೇರೆ ಎಕ್ಸಾಮ್ಸು ಬರಿತಾ ಇದ್ದೆ. ಸೊ 1.5 ಈ ಥರ ಎಕ್ಸಾಮ್ಸು ಹೋಗ್ಬಿಟ್ಟಿದೆ, ದೊಡ್ಡ ಎಕ್ಸಾಮ್ಸ್. ಓಕೆನಾ. ಸೊ ಆಫ್ ಕ್ಯಾಟ್ ಸಮೇತ ಕ್ಲಿಯರ್ ಆಗಿತ್ತು. ಸೊ ಅದಾದಮೇಲೆ 2024 ನೋಟಿಫಿಕೇಶನನ್ನು ಬಿಡುಗಡೆ ಮಾಡಿದ್ರು. ಸೊ ನೋಡ್ಕೊಂಡ್ವಿ ಏನೇನಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಫಿಕ್ಸ್ ಮಾಡಿದೆ. ಸೊ ಹೋಗ್ಬೋದಾ ಇಲ್ವಾ, ಸೊ ಆಗುತ್ತಾ ಇಲ್ವಾ, ಈ ಥರ ಎಲ್ಲನೂ ಸಮೇತ ಒಂದು ಗೊಂದಲ ಇರುತ್ತಲ್ವ, ಅದೆಲ್ಲನೂ ಸಮೇತ ನಾನು ಓಡಾಡೋದು ಸ್ಟಾರ್ಟ್ ಆಯಿತು. ಸೊ ಆಗ್ಬೋದಾ, ನಮ್ಗೆ ಆಗುತ್ತಾ, ಈ ಥರ ಎಲ್ಲನೂ ಸಮೇತ. ಸೊ GK ಅಲ್ಲಿ ಲಿಟ್ರಲಿ ನಾನು ಹೇಳ್ತಾ ಇದ್ದೀನಿ, GK ನಂದು 0 ನಾಲೆಡ್ಜ್. ಮ್ಯಾಥ್ಸ್ ರೀಸನಿಂಗು ಯಾವುದೇ ಒಂದು ಎಕ್ಸಾಮಲ್ಲಿ ಲೈಕ್ ಬ್ಯಾಂಕಿಂಗ್ ಆಗಲಿ, RRB ಆಗಿರಲಿ, ಆರ್ SSC ಆಗಿರಲಿ, ಯಾವುದೇ ಒಂದು ಎಕ್ಸಾಮ್ ಆಗಿರಲಿ ಸ್ಕೋರ್ ಒಳ್ಳೆ ಸ್ಕೋರ್ ಆಗ್ತಿತ್ತು. ಹೋದ ಸಲ 50 ಔಟ್ ಆಫ್ 50 ಬಂದಿದೆ, 47.5 ಬಂದಿದೆ, 48 ಬಂದಿದೆ. ಬಟ್ ಸೊ GK ಅಲ್ಲಿ ತುಂಬ ಡಲ್ಲಿದ್ದೆ. ಸೊ ಆ GK ಒಂದು ನಾನು ಹೆಂಗೆ ಆಚೆ ಬಂದಿದ್ದೀನಿ ಅಂದರೆ ಅದು ಒಂದು ಶಾಕಿಂಗು. ಈ ಒಂದು ವಿಡಿಯೋದಲ್ಲಿ ಎಲ್ಲನೂ ಸಮೇತ ನಿಮ್ಮ ಹತ್ರ ಶೇರ್ ಮಾಡಿ. ಸೊ ಮೊದಲನೇದಾಗಿ ನಾವು ನೋಡಿದ್ವಿ ಓನ್ಲಿ 3 ಸಬ್ಜೆಕ್ಟ್ಸ್ ಅಂತ ಬಂತು. ಸೊ 2021 ನಮಗೆ RRB NTPCದು ನೋಟಿಫಿಕೇಶನ್ ಇತ್ತು. ಅದಾದಮೇಲೆ 2024 2025 ಬಿಟ್ಟರು. ಓಕೆನಾ. ಸೊ ನೋಡ್ಕೊಂಡ್ವಿ, ಮ್ಯಾಥ್ಸ್ ಇತ್ತು, ರೀಸನಿಂಗ್ ಇತ್ತು, GK ಇತ್ತು. ಸೇಮ್ ಅದೇ ಥರ ಮ್ಯಾಥ್ಸ್ ರೀಸನಿಂಗ್ ಮಾಡ್ತಿದ್ವಿ, GK ಫುಲ್ ಡಲ್ ಇತ್ತು. ಆಗೇನು ಮಾಡಿದ್ವಿ, ಲೂಸೆಂಟ್ ಅನ್ನೋ ಒಂದು ಬುಕ್ ತೊಗೊಂಡ್ವಿ. ಸೊ ಅದನ್ನು 2 to 3 ಟೈಮ್ಸ್ ನಾನು ಓದಿದೆ ಲೂಸೆಂಟ್. ಅದಾದಮೇಲೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಅದಾದಮೇಲೆ ಒಬ್ಬರು ಒಳ್ಳೆ ಟೀಚರ್ ಸಿಕ್ಕಿದ್ರು, ಪರಮಾರ್ SSC ಅಂತ. ಕ್ಲಿಯರ್. ಸೊ ನಾನು ಟೀಚರ್ ಆಗಿದ್ರೂ ಸಮೇತ ನಾನು ಹೇಳ್ತಾ ಇದ್ದೀನಿ, ನನಗೆ ಅವರು ಒಂದು ಬುಕ್ಸು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಯಿತು. ಸೊ ಲೂಸೆಂಟ್ ಓದಿದ್ದೆ, ಬಟ್ ರಿವಿಷನ್ಗೆ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ಕ್ಲಿಯರ್. ಸೊ ಹಂಗೆ ಮಾಡ್ತಾ ಏನಾಯಿತು, ಮಾರ್ಕ್ಸ್ ಅಟೆಂಡ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಓಕೆನಾ. ಆ ಕಡೆ ಟೀಚಿಂಗ್ ಮಾಡ್ತಾ ಇದ್ವಿ, ಈ ಕಡೆ ಮಾರ್ಕ್ಸನ್ನು ಅಟೆಂಡ್ ಮಾಡ್ತಾ ಇದ್ವಿ. ಸೊ ಸ್ಕೋರ್ ಬರ್ತಾಯಿತ್ತು 65, 71 ಈ ಥರ, ಓನ್ಲಿ 5, 6, 8 ಈ ಥರ. GK ಅಲ್ಲಿ ಲಿಟ್ರಲಿ ನಾನು 5ಇಂದ ಸ್ಟಾರ್ಟ್ ಮಾಡಿದ್ದೆ, 5 ಮಾರ್ಕ್ಸಿಂದ ಸ್ಟಾರ್ಟ್ ಮಾಡಿದೆ. ಓಕೆನಾ. ಸೊ ಹಂಗೆ ಆಗ್ತಾಯಿತ್ತು. ಸೊ ಎಲ್ಲನೂ ಸಮೇತ ಜಾಸ್ತಿ GKನ ಫೋಕಸ್ ಮಾಡಿಬಿಟ್ಟು ಪ್ರತಿಯೊಂದು ಸಮೇತ ನಾವು ಈಗ ಮಾರ್ಕ್ ಮಾಡಿದ್ದೀವಿ ಅಂದ್ಕೊಳ್ಳಿ, ಮಾರ್ಕ್ನ ಅನಾಲಿಸಿಸು ನಾನು 2 ಅವರ್ಸ್ ಮಾಡ್ತಾಯಿದ್ದೀನಿ GKಗೆ. ಸೊ ಇದರ ಒಂದು ಈಗ ಫಾರ್ ಎಕ್ಸಾಂಪಲ್ 4 ಆಪ್ಷನ್ ಇದೆ ಅಂದರೆ 4 ನೋಟ್ ಮಾಡ್ಕೊಳ್ಳೋದಾಗಲಿ, ಇನ್ನೊಂದಾಗಲಿ ಎಲ್ಲನೂ ಸಮೇತ ಮಾಡ್ತಾಯಿದ್ದೆ. ಸೊ ChatGPTನ ತುಂಬ ಯೂಸ್ ಮಾಡಿದ್ದೀನಿ GKಗೆ. ಓಕೆ. ಸೊ ಈ ಥರ. ಸೊ ನಾವು ಪ್ರೀವಿಯಸ್ ಇಯರ್ ನೋಡ್ತಾ ಇದ್ವಿ. ಸೊ ತುಂಬ ವಿಡಿಯೋಸ್ದಲ್ಲಿ ಹೇಳಿದ್ದೀನಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ. ಸೊ ನಾನು ಹೇಳ್ತಿದ್ದೀನಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾನು ಯಾವ ಬುಕ್ ಫಾಲೋ ಮಾಡಿದ್ದೀನಿ ಅಂದರೆ ಪಿನಾಕಲ್ ಬುಕ್ಸ್. 3 ಸಮೇತ ನಾನು ಪಿನಾಕಲ್ ಬುಕ್ಸ್ನ ಫಾಲೋ ಮಾಡಿದ್ದೀನಿ. ಕ್ಲಿಯರ್. ಸೊ ಬಿಕಾಸ್ ರೈಲ್ವೆ ಎಕ್ಸಾಮ್ಸಲ್ಲಿ ನಮಗೆ PYQ ಜಾಸ್ತಿ ಅಂದರೆ ಜಾಸ್ತಿ ಆಗುತ್ತೆ. ಸೊ PYQ ಬೇಸ್ಡ್ 80% ಆಫ್ ದ ಕ್ವಶನ್ಸ್ ಇರುತ್ತೆ. ಕ್ಲಿಯರ್. ಸೊ ಹಿಂಗಾಯ್ತಾ. ಇದಾದಮೇಲೆ
ಸೊ ಹಿಂಗೆ ಆಗ್ತಾಯಿತ್ತು. ಡೇಟ್ ಅನೌನ್ಸ್ ಆಯಿತು. ಆಗಲೂ ಸಮೇತ ಸ್ಕೋರ್ ಜಾಸ್ತಿ ಬರ್ತಾ ಇರಲಿಲ್ಲ. ಓಕೆ. 18, 20 ಈ ಥರ ಬರ್ತಾಯಿತ್ತು. ಸೊ ಟೈರ್ 1 ಆಯಿತು. ಕೀ ಆನ್ಸರ್ ಬಂತು. 82 ಬಂತು. ಅದು ನಿಮಗೆ ಶೇರ್ ಮಾಡಿದ್ದೀನಿ ನಾನು. ಸೊ ಈ ಒಂದು ರಿಸಲ್ಟು ಇದೇ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್‌ನ ಲಿಂಕ್ ಹಾಕ್ತೀನಿ. ಅಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಅಲ್ಲಿ ನೀವು ನೋಡಿ. ನನ್ನ ಒಂದು ರಿಸಲ್ಟ್. ಸೊ ಯೆಸ್ಟರ್‌ಡೇದು ರಿಸಲ್ಟು ನೀವು ಅಲ್ಲಿ ನೋಡ್ಬೋದು. ಓಕೆನಾ? ಸೊ 18, 20, 18, 20 ಈ ಥರ ಆಗ್ತಾಯಿತ್ತು. ಟೈರ್ 1 ರಿಸಲ್ಟ್ ಬಂತು. ಸೊ ಎಷ್ಟು ಬಂತು? 82 ಆಯಿತು ಲಿಟ್ರಲಿ. ಸೊ ಐ ಆಮ್ ಹ್ಯಾಪಿ. ಸೊ 60 ಔಟ್ ಆಫ್ 60 ಮ್ಯಾಥ್ಸಲ್ಲಿ 60 ಔಟ್ ಆಫ್ 60 ಹಾಗೂ ರೀಸನಿಂಗ್ ಆಫ್ 60. ಓಕೆನಾ? ಸೊ ನೀವು ಮ್ಯಾಥ್ಸ್ ನೀವು ಒಬ್ಬರೇ ಮಾಡಿದ್ರಾ? ಇಲ್ಲ. ಅಲ್ವಾ? ಯಾರನ್ನೂ ಸಮೇತ ಒಬ್ಬರೇ ಕಲಿಯೋಕ್ಕಾಗಲ್ಲ. ಕ್ಲಿಯರ್? ಬೇರೆಯವರ ಹೆಲ್ಪ್ ತಗೊಂಡೇ ಕಲಿಬೇಕು. ಅಂದರೆ ಯಾವುದಾದ್ರೂ ಒಂದು ಟೀಚರಿಂದಾಗಲಿ, ಯಾವುದಾದ್ರೂ ಒಂದು ಬುಕ್ಸಿಂದಾಗಲಿ ಈ ಥರ ಮಾಡಬೇಕು. ಸೊ ಬೇಸಿಕಲಿ ಬ್ಯಾಕ್‌ಗ್ರೌಂಡ್ ಮ್ಯಾಥ್ಸ್ ಇರೋದ್ರಿಂದ ಸೊ ನಾನು ಏನು ಮಾಡಿದ್ದೆ, ಈಗ ಏನೇ ಡೌಟ್ ಬಂದ್ರು ಸಮೇತ ನಾನು 2 ಬುಕ್ಸನ್ನು ರೆಫರ್ ಮಾಡಿದೆ. ಒಂದು ಬಂದುಬಿಟ್ಟು ಸರ್ವೇಶ್ ಕೆ ವರ್ಮ ಕ್ಯಾಟ್ ಬುಕ್ ಅಂತ ಇದೆ. ಸೊ ಅದು ಇಷ್ಟು ಡೆಪ್ತು ಅಂದರೆ ಅಷ್ಟು ಡೆಪ್ತ್ ಇದೆ, ಅದು ಹೆವಿ ಡೆಪ್ತ್ ಇದೆ. ದೊಡ್ಡ ದೊಡ್ಡ ಎಕ್ಸಾಮ್ಸ್ ಬಿಕಾಸ್ ಟೀಚಿಂಗ್ ಮಾಡೋದ್ರಿಂದ ದೊಡ್ಡ ದೊಡ್ಡ ಎಕ್ಸಾಮ್ಸ್ಗೆ ನಾನು ಆ ಒಂದು ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಏನೇ ಪ್ರಾಬ್ಲಮ್ ಬಂದ್ರೂ ಸಮೇತ ನಾನು ಅಲ್ಲಿಂದ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ತೀನಿ. ಅದೇ ಥರ ಪಿನಾಕಲ್ ಬುಕ್ ಇತ್ತಲ್ವಾ, ಮ್ಯಾಥ್ಸ್ ಪಿನಾಕಲ್ ಬುಕ್ ಇತ್ತು. ಸೊ ಅಲ್ಲೂ ಸಮೇತ ಕಾನ್ಸೆಪ್ಟ್ ಕೊಟ್ಟಿದ್ರು. ಅಲ್ಲಿ ನಾವು ಸಮೇತ ಅಲ್ಲಿ ಮಾಡ್ಕೊತಿದ್ವಿ. ಹಾಗೂ ಮಾರ್ಕ್ಸಲ್ಲಿ ಸಮೇತ ಮಾಡ್ಕೊತಾ ಇದ್ವಿ. ಓಕೆ. ಲಿಟ್ರಲಿ ನೋಡಿ 3 ಡೇಸ್‌ಗೆ ಒಂದು ಮಾರ್ಕ್ ಕಂಪಲ್ಸರಿ ನಾವು ಕೊಡ್ತಾ ಇದ್ವಿ. ಕ್ಲಿಯರ್? ಈ ಥರ ಆಯಿತು. 82 ಆಯಿತು. 82 ಆದಮೇಲೆ ಟೈರ್ 2ಗೆ ಸ್ವಲ್ಪ ಫೋಕಸನ್ನು ಮಾಡಿದ್ವಿ. ಸೊ ಟೈರ್ 2ಗೆ ಫೋಕಸ್ ಮಾಡಿದ್ವಿ. ಸೊ ಟೈರ್ 2 ಅಲ್ಲಿ ನಂದು 102.5 ಆಯಿತು. ಔಟ್ ಆಫ್ 120 102.5. 70 ಔಟ್ ಆಫ್ 70 ಮ್ಯಾಥ್ಸ್ ಪ್ಲಸ್ ರೀಸನಿಂಗಲ್ಲಿ ಆಯಿತು. ಇನ್ನು ಉಳಿದಿರೋದು ಜಿ.ಕೆ. ಜಿ.ಎಸ್.ಅಲ್ಲಿ ಆಯಿತು. ಕ್ಲಿಯರ್? ಸೊ ಅದಾದಮೇಲೆ ಆಗಲೇ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ಸೊ 102.5 ಅಂದರೆ ಮೇ ಬಿ ಯಾವುದಾದ್ರೂ ಒಂದು ಪೋಸ್ಟ್ ಸಿಗುತ್ತೆ. ಸೊ ನಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ಓಕೆ. ಸೊ ಅದರಲ್ಲಿ 20 ಔಟ್ ಆಫ್ 70 ಈ ಥರ ಆಯಿತು. ಅದಾದಮೇಲೆ ನಮಗೆ ನಾನು ಪೋಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ಸ್ಟೇಷನ್ ಮಾಸ್ಟರ್‌ಗೆ ಫಸ್ಟು. ಅದಾದಮೇಲೆ ಸಿ.ಸಿ.ಸಿ. ಟಿ.ಎಸ್‌ಗೆ. ಕ್ಲಿಯರ್? ಸೊ ಸ್ಟೇಷನ್ ಮಾಸ್ಟರ್‌ಗೆ ಸೈಕೋ ಟೆಸ್ಟ್ ಅಂದ್ರು. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ. ನನಗೆ ಏನು ಅಂದರೆ ಏನೂ ಗೊತ್ತಿಲ್ಲ ರೀ. ನಾನು ಹೇಳ್ತೀನಿ. ಏನು ಅಂದರೆ ನಮಗೆ ಏನೂ ಗೊತ್ತಿಲ್ಲ. ಸೊ ಎಸ್.ಎಮ್‌ಗೆ ಸೈಕೋ ಟೆಸ್ಟ್ ಇರುತ್ತೆ. ಟೈಪಿಂಗ್ ಟೆಸ್ಟ್ ಗೊತ್ತು. ಸೈಕೋ ಟೆಸ್ಟ್ ಈ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ನೋಡಿ ನಮ್ಮ ಕರ್ನಾಟಕದಲ್ಲಿ ಹೇಳೋರಿಲ್ಲ ಅಲ್ವಾ? ಸೊ ಓನ್ಲಿ ಟೈರ್ 1ಗೆ ಅಂತ ಹೇಳ್ಬಿಡ್ತಾರೆ. ಆಮೇಲೆ ನಮಗೆ ಗೊತ್ತಾಗಲ್ಲ. ಸೊ ಟೈರ್ 1 ನಾವೇನಂತ ಅನ್ಕೊಳ್ತೀವಿ, ಟೈರ್ 1, ಟೈರ್ 2 ಇಷ್ಟೇ ಅಂತ ಅನ್ಕೊಳ್ತೀವಿ. ಸೊ ಸೈಕೋ ಟೆಸ್ಟ್ ಬಗ್ಗೆ ಗೊತ್ತಿರಲಿಲ್ಲ ನಮಗೆ. ಅದರಲ್ಲಿ ಐ ಟೆಸ್ಟು ಇರುತ್ತೆ ಅಂತ ಗೊತ್ತಿರಲಿಲ್ಲ. ಓಕೆನಾ? ಸೊ ನಂದು ಎಲ್ಲ ಸಬ್ಜೆಕ್ಟ್ಸು ಸಮೇತ ಸೈಕೋ ಟೆಸ್ಟಲ್ಲಿ 5 ಟೆಸ್ಟ್ಸ್ ಇರುತ್ತೆ. ಎಲ್ಲಾನು ಸಮೇತ 42+ ಬಂದಿತ್ತು. ಥರ್ಡ್ ಪರ್ಸನಾಲಿಟಿ ಟೆಸ್ಟಲ್ಲಿ ನನಗೆ 39 ಬಂತು. ಸೊ ನನಗೆ ಎಸ್.ಎಮ್ ಸಿಗಲಿಲ್ಲ. ಕ್ಲಿಯರ್? ಸೊ ಹಾಗಾದ್ರೆ ನಿಮ್ಗೆ ಯಾವ ಪೋಸ್ಟ್ ಸಿಕ್ತು ಅದನ್ನು ಸಮೇತ ನಿಮ್ಗೆ ಹೇಳ್ತೀನಿ. ಕ್ಲಿಯರ್? ಸೊ ಆಯಿತು. ಅಲ್ಲಿಗೆ ನನಗೆ ನಂಬಿಕೆ ಬಂದಿತ್ತು. ಅದಾದಮೇಲೆ ಟೈಪಿಂಗ್ ಮಾಡಿದ್ವಿ. ಓಕೆನಾ? ಸೊ ಸೈಕೋ ಟೆಸ್ಟ್ ಅಟೆಂಡ್ ಮಾಡಿದ್ವಿ. ಮತ್ತೆ ರೀಟೈಪಿಂಗ್ ಅಂದರು. ಮತ್ತೆ ರೀಟೈಪಿಂಗ್ ಮಾಡಿದ್ರೆ ವೆಯ್ಟ್ ಮಾಡಿದ್ವಿ. ಫೈನಲಿ ಯೆಸ್ಟರ್‌ಡೇ ರಿಸಲ್ಟನ್ನು ಬಿಡುಗಡೆ ಮಾಡಿದ್ರು. ಕ್ಲಿಯರ್? ಸೊ ಎಲ್ಲರೂ ಸಮೇತ ಫ್ಯಾಮಿಲಿ ಹಾಗೂ ನಾವು ಆಗಲಿ, ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ನಮ್ಮ ಸ್ಟೂಡೆಂಟ್ಸ್ ಏನಿದೆ ಅವರೆಲ್ಲರೂ ಸಮೇತ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದಾರೆ. ಅವರೆಲ್ಲರೂ ಸಮೇತ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಓಕೆನಾ? ನಿಮ್ಮ ಒಂದು ಪ್ರೀತಿ ಸದಾ ಹಿಂಗೆ ಇರಲಿ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಅದಾದಮೇಲೆ ನನಗೆ ಸಿಕ್ಕಿದ್ದು ಯಾವ ಪೋಸ್ಟ್ ಹಾಗಾದ್ರೆ ಎಸ್.ಎಮ್ ಸಿಗಲಿಲ್ಲ. 2 ಟೈಪಿಂಗ್ ಟೆಸ್ಟ್‌ದು ರಿಸಲ್ಟ್ ಬಿಟ್ಟಿಲ್ಲ. ಹಾಗಾದ್ರೆ ಇನ್ಯಾವುದಿದೆ? ಸಿ.ಸಿ.ಸಿ. ಟಿ.ಎಸ್. ಹಾಗೂ ಗೂಡ್ಸ್ ಆ್ಯಂಡ್ ಟ್ರೈನ್ ಮ್ಯಾನೇಜರ್. ಆ ಎರಡರಲ್ಲಿ ಒಂದು ಪೋಸ್ಟ್ ನಮಗೆ ಸಿಗುತ್ತೆ. ಹೆಂಗೆ ಸರ್ ಅಂದರೆ ಮೆಡಿಕಲ್ ಮೇಲೆ ಡಿಪೆಂಡ್. ಕ್ಲಿಯರ್? ಸೊ ಮೆಡಿಕಲ್ ಚೆನ್ನಾಗಿದ್ರೆ ಸಿ.ಸಿ.ಸಿ. ಟಿ.ಎಸ್. ಸಿಗುತ್ತೆ. ಸ್ವಲ್ಪ ಏನಾದರೂ ಹಂಗು ಹಿಂಗು ಅಂದರೆ ಸೊ ಗೂಡ್ಸ್ ಆ್ಯಂಡ್ ಟ್ರೈನ್ ಮ್ಯಾನೇಜರ್ ಸಿಗುತ್ತೆ. ತೊಂದರೆ ಇಲ್ಲ. ಓಕೆನಾ? ಇಷ್ಟು ನಮ್ಮದು ಸ್ಟ್ರಗಲ್ಸ್ ಇತ್ತು. ಸ್ಟ್ರಗಲ್ಸ್ ಯಾವ ಥರ ಇತ್ತಂದರೆ ನಾವು ಟೀಚಿಂಗ್ಗೆ ಸೇರಿದ್ದೆ ಫೈನಾನ್ಷಿಯಲಿ. ಸೊ ಫೈನಾನ್ಷಿಯಲ್ ಸ್ಟೇಬಲ್ ಆಗಬೇಕು ಅಂತ ಹೇಳ್ಬಿಟ್ಟು ಟೀಚಿಂಗ್ಗೆ ಸೇರಿದ್ದು. ಬಟ್ ಕೊನೆಯದಾಗಿ ಏನಾಯಿತು, ಟೀಚಿಂಗ್ಗೆ ಒಂದು ಪ್ಯಾಷನ್ ಆಗೋಯ್ತು. ಕ್ಲಿಯರ್? ಸೊ ಇಷ್ಟ ಆಯಿತು. ಸೊ ನಾನು ಯಾವ ಒಂದು ಬುಕ್ಸನ್ನು ಫಾಲೋ ಮಾಡಿದೆ ಅನ್ನೋದನ್ನು ಸಮೇತ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫೈನಲ್ ನಮ್ಗೆ ಯಾವ ಪೋಸ್ಟ್ ಸಿಕ್ತು? ಸಿ.ಸಿ.ಸಿ. ಟಿ.ಎಸ್. ಹಾಗೂ ಗೂಡ್ಸ್ ಆ್ಯಂಡ್ ಟ್ರೈನ್ ಮ್ಯಾನೇಜರ್ ಪೋಸ್ಟ್ ಸಿಕ್ತು. ಸೊ ಅಕಾರ್ಡಿಂಗ್ ಟು ರ್ಯಾಂಕ್ ಮಿತ್ರ 102.5 ನನಗೆ 120ಗೆ 102.5 ಅಂದರೆ 86.75 ಆರ್ ಸಮಥಿಂಗ್ ಏನೋ ಬಂದಿದೆ. ಸೊ ಔಟ್ ಆಫ್ 100 ಸಿ.ಬಿ.ಟಿ 2 ಅಲ್ಲಿ. ಕ್ಲಿಯರ್? ಸೊ ಅಕಾರ್ಡಿಂಗ್ ಟು ರ್ಯಾಂಕ್ ಮಿತ್ರ ನನ್ನ ಒಂದು ರ್ಯಾಂಕು ಬೆಂಗಳೂರು ಝೋನ್‌ಗೆ 1 ತೋರಿಸ್ತು. ಸೊ ಅದು ನಾನು ಹೇಳ್ತಿರೋ ಅದರ ವೆಬ್ಸೈಟ್ ಪ್ರಕಾರ ಇನ್ನು ತುಂಬ ಜನ ತೆಗೆದಿರ್ಬೋದು, ತೊಂದರೆ ಇಲ್ಲ. ಓಕೆನಾ? ಸೊ ಅದಾದಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ, ದಯವಿಟ್ಟು ನಾವು ಯಾವುದೇ ಒಂದು ಎಕ್ಸಾಮ್‌ಗೆ ಪ್ರಿಪ್ರೇಷನ್ ಆಗ್ತೀವಿ ಅಂದರೆ ಸೊ ಕಂಪ್ಲೀಟ್ ಡೀಟೇಲ್ಸನ್ನು ನಮಗೆ ಬೇಕಾಗುತ್ತೆ. ಬಿಕಾಸ್ ನೋಡಿ
ನಮಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಯಿತು. ಬಿಕಾಸ್ ಕರ್ನಾಟಕದಲ್ಲಿ ಆ ಥರ ಹೇಳುವಂಥವ್ರಿಲ್ಲ ಅಲ್ವಾ? ಸೊ ಜಸ್ಟ್ ಹೇಳ್ತಾ ಇದ್ರು ಟೈರ್ 1 ಕೋರ್ಸು ತುಂಬ ಕಷ್ಟ ಇರುತ್ತೆ. ಅವೆಲ್ಲ ತಿಳ್ಕೊಂಡು ಆಮೇಲೆ ಮಾಡಿ ಓಕೆನಾ? ಸೊ ನಾನು ಪೋಸ್ಟ್ ಪ್ರಿಫರೆನ್ಸ್ ಮಾಡೋಕೆ ಸಮೇತ ನಂಗೆ ಟೇಸ್ಟ್ ಮಾಸ್ಟರ್ ಮಾತ್ರ ಕೊಟ್ಟಿದ್ದೆ. ಅದಾದ್ಮೇಲೆ ನಮ್ಗೆ ಏನು ಅಂದರೆ ಏನೂ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ನಾನು ಅಪ್ಲಿಕೇಶನ್ ಹಾಕಿದ ಮೇಲೆ ನನಗೆ ಇವೆಲ್ಲ ಗೊತ್ತಾಗಿದ್ದು. ಸೊ ಈ ಥರ ಇರುತ್ತೆ, ಆ ಥರ ಇರುತ್ತೆ, ಆ ಥರ ಇರುತ್ತೆ. ಬಿಕಾಸ್ ನೋಡಿ SSC ಮತ್ತು ಬ್ಯಾಂಕಿಂಗ್ ಬಗ್ಗೆ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಕ್ಲಿಯರ್? ಸೊ ಇದು 2021 ಆದಮೇಲೆ 2024 ಬಿಡುಗಡೆ ಮಾಡಿದ್ರು ಸಡನ್ ಆಗಿ. ಸೊ ತುಂಬ ಒಳ್ಳೆ ವೇಕೆನ್ಸೀಸ್ ಇತ್ತು. ಬಟ್ ಇವತ್ತು 496 ಸಮಥಿಂಗ್ ವೇಕೆನ್ಸೀಸ್ ಇತ್ತು. ಒಳ್ಳೆ ವೇಕೆನ್ಸಿ ಬೆಂಗಳೂರು ಝೋನಲ್ಲಿ. ಈಗ 241 ಇದೆ ಅಂದರೆ ಕಟ್ ಆಫ್ ಜಾಸ್ತಿನೇ ಇಲ್ಲ. ಕ್ಲಿಯರ್? ಸೊ ಅದಾದಮೇಲೆ ನಾನು ಯಾವ ಒಂದು ಬುಕ್ಸನ್ನು ಫಾಲೋ ಮಾಡಿದೆ ಅನ್ನೋದನ್ನು ಹೇಳ್ತೀನಿ ನೋಡಿ. GKGS ಪರಮಾರ್ SSC. ಸೊ ಲಿಟ್ಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್ ಹಾಗೂ ಅವರ ಒಂದು ಮ್ಯಾಗ್ಝಿನ್ಸ್, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ ಇಷ್ಟೇ. ನಾನು GKGS ಮತ್ತು ಇನ್ನು ಏನೂ ಫಾಲೋ ಮಾಡಿಲ್ಲ. ಸೊ ಲೂಸೆಂಟ್ ಓದಿದ್ದೆ. ಲೂಸೆಂಟ್ ಅವಾಗ ಪ್ರಿಪ್ರೇಷನಲ್ಲಿ ಓದಿದ್ದೆ. ಅದಾದಮೇಲೆ ಈ ಥರ ಫಾಲೋ ಮಾಡಿದೆ. ಮತ್ತು ಮ್ಯಾಥ್ಸ್ಗೆ ಬಂದುಬಿಟ್ಟು ಪಿನಾಕಲ್ ಒಂದು PYQ ಬುಕ್ ಬರುತ್ತೆ ಬ್ಲೂ ಕಲರ್ದು. ಸೊ ಅದು. ಅದಾದಮೇಲೆ ರೀಸನಿಂಗು ಸಮೇತ ಪಿನಾಕಲ್. ಕ್ಲಿಯರ್? ಸೊ ಜಾಸ್ತಿ PYQ ಸ್ಕೋರು ಜಾಸ್ತಿ ಇಂಪ್ರೂವ್ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸಲ್ಲಿ ಸಮೇತ CGL ಸಮೇತ ಹಾಗೂ 86 ಬಂದಿತ್ತು. ಒಂದು ಕ್ವಶನ್ ರಾಂಗ್ ಆಗಿತ್ತು ಪ್ರೊಬಬಿಲಿಟಿದು, ಅದು ಸಮೇತ ಆದರೆ 90 ಔಟ್ ಆಫ್ 90 ಆಗಿದೆ. ಕ್ಲಿಯರ್? ಅಲ್ಲಿ CGL ಮೈನ್ಸಲ್ಲಿ. ಓಕೆನಾ? ಸೊ ಇಷ್ಟು ಪ್ರಿಪ್ರೇಷನ್ ಜರ್ನಿ. ಸೊ ದಯವಿಟ್ಟು ನೋಡಿ, ನಮ್ಮ ಒಂದು ಚಾನಲಲ್ಲಿ ಈ ಒಂದು ಚಾನಲ್ ಏನಿದೆ, ಈ ಚಾನಲಲ್ಲಿ ಅಪ್ಡೇಟ್ ಕಂಟೆಂಟನ್ನು ಕೊಟ್ಟಿದ್ದೀವಿ. 2026 LCM HCF ಆಗಿರ್ಬೋದು, ಪಾರ್ಟ್ನರ್ಶಿಪ್ LCM HCF ಹೊಸ ಪ್ರಶ್ನೆಗಳು ಬಂದಿದೆ ಅಲ್ವಾ? ಸೊ ಅದನ್ನಾಗಿರ್ಬೋದು, ಆವ್ರೇಜ್ ಪ್ರಶ್ನೆಗಳಾಗಿರ್ಬೋದು, ಪಾರ್ಟ್ನರ್ಶಿಪ್ ಪ್ರಶ್ನೆಗಳಾಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಶ್ನೆಗಳಾಗಿರ್ಬೋದು, ಎಲ್ಲ ಪ್ರಶ್ನೆಗಳನ್ನು ಸಮೇತ ಬಿಡಿಸಿದ್ವಿ. ದಯವಿಟ್ಟು ಸೊ ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಯಾರ್ಯಾರಿದೆ ಅದನ್ನು ಸಮೇತ ನೋಡ್ಕೊಂಡೋಗಿ, ಒಂದ್ಸಲ ನೋಡ್ಕೊಂಡೋಗಿ. ಸೊ ಆರಾಮಾಗಿ ನಾವು ಸ್ಕೋರ್ ಮಾಡ್ಬೋದು. ಬಿಕಾಸ್ ಅಪ್ಡೇಟೆಡ್ ಕಂಟೆಂಟ್ ಎಲ್ಲಿದ್ದರೆ ಅಲ್ಲಿಂದ ನಿಮಗೆ ಸ್ಕೋರ್ ಅನ್ನೋದು ಆಟೋಮೆಟಿಕಲಿ ಬಂದುಬಿಡುತ್ತೆ. ಕ್ಲಿಯರ್? ಸೊ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಹಾಕ್ತೀನಿ. ದಯವಿಟ್ಟು ಅಲ್ಲಿ ಜಾಯಿನ್ ಆಗಿ ಯಾವುದೇ ಒಂದು PDF ಆಗಿರಲಿ, ಯಾವುದೋ ಒಂದು ನೋಟಿಫಿಕೇಷನ್ ಆಗಲಿ, ಎಲ್ಲನೂ ಸಮೇತ ಅಲ್ಲಿ ನಿಮಗೆ ಸಿಗುತ್ತೆ. ಕ್ಲಾಸಸ್ ಸಮೇತ ಯಾವಾಗಲೂ ಸಮೇತ ಸೊ ಅಪ್ಡೇಟೆಡ್ ಕಂಟೆಂಟ್ ನಾವು ಕೊಡ್ತಾನೆ ಇರ್ತೀವಿ. ಕ್ಲಿಯರ್? ಸೊ ಮತ್ತೆ ಯಾರೆಲ್ಲ ನನಗೆ ಟೆಲಿಗ್ರಾಮಲ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೋ ಅವರೆಲ್ಲರಿಗೂ ಸಮೇತ ಥ್ಯಾಂಕ್ ಯು ಹೇಳ್ತಾ, ನೋಡಿ RRB ಗ್ರೂಪ್ ಡಿ, RRB NTPC ಗ್ರಾಜುಯೇಟ್ ಲೆವೆಲ್ ಆಗಿರಲಿ, RRB NTPC ಅಂಡರ್ ಗ್ರಾಜುಯೇಟ್ ಲೆವೆಲ್ ಆಗಿರಲಿ, ಸೊ ALP ಆಗಿರಲಿ, ಎಲ್ಲನೂ ಸಮೇತ ಪ್ರೀವಿಯಸ್ ಬೇಸ್ಡ್. ದಯವಿಟ್ಟು ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಜಾಸ್ತಿ ಮಾಡಬೇಕಾಗುತ್ತೆ. ಕ್ಲಿಯರ್? ಸೊ ಯಾವ ಟಾಪಿಕ್ಸ್ ಎಲ್ಲ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಆಲ್ರೆಡಿ ಬೇರೆ ವಿಡಿಯೋಸಲ್ಲಿ ಮಾಡಿದ್ದೀನಿ. ಕ್ಲಿಯರ್? ಸೊ ಇಷ್ಟು ಹೇಳ್ತಾ ಮತ್ತೆ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.